ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಏಪ್ರಿಲ್ ತಿಂಗಳ ಸಿಂಹರಾಶಿಯವರ ಶುಭ ವಿಚಾರಗಳ ವಿಡಿಯೋ ಅಲ್ಲಿ ಸಿದ್ಧವಾಗಿದೆ, ಅಪ್ಲೋಡ್ ಆಗಿದೆ. ನೋಡಿಲ್ಲ ಅಂತಂದರೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ದಯವಿಟ್ಟು ನೋಡಿ. ಈ ವಿಡಿಯೋದಲ್ಲಿ ನಾನು ಏಪ್ರಿಲ್ ತಿಂಗಳಿಗೋಸ್ಕರ ಮಾಸ ಭವಿಷ್ಯದಲ್ಲಿ ಸಿಂಹರಾಶಿಯವರಿಗೋಸ್ಕರ ಏಪ್ರಿಲ್ ತಿಂಗಳಿಗೋಸ್ಕರ ಒಂದು 5 ನಿಗೂಢವಾದ ಎಚ್ಚರಿಕೆಗಳನ್ನು ತಿಳಿಸ್ತಾ ಇದ್ದೇನೆ. ಏನೇನು ಸಮಸ್ಯೆಗಳಾಗಬಹುದು, ನೀವು ಏನಿಗೆ ಎಚ್ಚರಿಕೆಯಿಂದ ಇರಬೇಕು ಅಂತ. ದಯವಿಟ್ಟು ನಾನು ಹೆದರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ, ಕೇವಲ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದೇನೆ, ಮಾರ್ಗದರ್ಶನ ಮಾಡುವ ಪ್ರಯತ್ನ ಇದು. ಶುಭ ವಿಚಾರಗಳೇ ಹೇಳದೆ ಬರೀ ಇದು ಮಾಡಿದ್ರೆ ಅದೊಂಥರ. ನಾನು ಶುಭ ವಿಚಾರಗಳನ್ನು ತಿಳಿಸಿದ್ದೇನೆ, ಖಂಡಿತವಾಗಿ ದಯವಿಟ್ಟು ನೋಡಿ. ಮೊದಲನೇದಾಗಿ ಏಪ್ರಿಲ್ ತಿಂಗಳ ಗ್ರಹಸ್ಥಿತಿಗಳನ್ನು ನೋಡ್ಕೊಂಬರೋಣ. ಏಪ್ರಿಲ್ ತಿಂಗಳ ಪ್ರಧಾನವಾದಂತಹ ಗ್ರಹಸ್ಥಿತಿಗಳನ್ನು ನೋಡ್ಲಿಕ್ಕೆ ಹೋದರೆ, ಏಪ್ರಿಲ್ 13ನೇ ತಾರೀಕು ಮೇಷರಾಶಿಗೆ ರವಿಗ್ರಹದ ಸಂಚಾರ. 13 ತನಕ ಮೀನರಾಶಿಯಲ್ಲಿ ರವಿ, 13ನೇ ತಾರೀಕಿಂದ ಮೇಷರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ರವಿಗ್ರಹ ಇರ್ತಾನೆ. ಇನ್ನು 23ನೇ ತಾರೀಕಿನ ತನಕ 22ನೇ ತಾರೀಕಿನ ತನಕ ಕುಂಭರಾಶಿಯಲ್ಲಿರುವಂತಹ ಕುಜಗ್ರಹ ಮಂದಮಂಗಳ ಯುತಿ ನಿಮಗೆ 23ನೇ ತಾರೀಕಿಂದ ಮೀನರಾಶಿಗೆ ಕುಜಗ್ರಹನ ಸಂಚಾರ ಆಗಲಿದೆ. ನೆಕ್ಸ್ಟ್ 9ನೇ ತಾರೀಕಿಂದ ಬುಧಗ್ರಹ ನೀಚ ಸ್ಥಿತಿಯಲ್ಲಿರ್ತಾನೆ. ಇಡೀ ಏಪ್ರಿಲ್ ತಿಂಗಳು ಬುಧಗ್ರಹ ನೀಚ ಸ್ಥಿತಿಯಲ್ಲಿರ್ತಾನೆ. ಏಪ್ರಿಲ್ 24ನೇ ತಾರೀಕಿನಿಂದ ಮೇಷರಾಶಿಗೆ ಶುಕ್ರ, ಅಂದರೆ 24ನೇ ತಾರೀಕಿನ ತನಕ ಶುಕ್ರ ಗ್ರಹ ಮೀನರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿದ್ದು 13ರ ತನಕ ಆಗಲ್ಲ, ರವಿ ಇರ್ತಾನೆ. ಬಟ್ 13ರಿಂದ 23 10 ದಿನಗಳ ಕಾಲ ಶುಕ್ರನೂ ಸಹ ಸರ್ವತಂತ್ರ ಸ್ವತಂತ್ರನಾಗಿ ತುಂಬ ಚೆನ್ನಾಗಿ ಪರಮೋಚ್ಚ ಸ್ಥಿತಿಯ ಫಲಗಳನ್ನು ಸಹ ಕೊಡ್ತಾನೆ. ವೀಕ್ಷಕರೇ, ಗೃಹಸ್ಥಿತಿಗಳು ಈ ರೀತಿಯಲ್ಲಿರ್ಬೇಕಾದ್ರೆ ಎಚ್ಚರಿಕೆಗಳೇನಿದೆ ನೋಡೋಣ ಬನ್ನಿ. ಮೊದಲನೇ ಎಚ್ಚರಿಕೆ ಏಪ್ರಿಲ್ ತಿಂಗಳಿಗೋಸ್ಕರ ಸಿಂಹರಾಶಿಯವರಿಗೋಸ್ಕರ ಏನಪ್ಪಾ ಅಂದರೆ, ಸಿಂಹರಾಶಿಯವರು ನೀವು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ಗಳಿರ್ತಾರಲ್ಲ ಅವರಿರಬಹುದು, ನಿಮ್ಮ ಫ್ರೆಂಡ್ಸ್ ಇರಬಹುದು, ಬಹಳಷ್ಟು ಜನಕ್ಕೆ ಬಾಳ ಸಂಗಾತಿ ಇರಬಹುದು. ಬಾಳ ಸಂಗಾತಿಯ ಪ್ರಮಾಣ ಸ್ವಲ್ಪ ಕಮ್ಮಿ ಬರ್ತದೆ ಅದು. ಬಟ್ ಫ್ರೆಂಡ್ಸು ಅಥವಾ ಬಿಸ್ನೆಸ್ ಪಾರ್ಟ್ನರ್ಸು ಇಂಥವರು ಸ್ವಲ್ಪ ಸಮಸ್ಯೆಗೆ ಸಿಲುಕಿಕೊಳ್ಳುವ ಸಾಧ್ಯತೆ ಜಾಸ್ತಿ ಇದೆ. ಅವರೇ ಏನಾದ್ರು ಸಮಸ್ಯೆಗೆ ಸಿಲುಕಿ ಹಾಕಬಹುದು, ಅಥವಾ ನೀವು ತಲೆ ತಗ್ಗಿಸುವಂಥ ಯಾವುದೋ ಒಂದು ಎಡವಟ್ಟನ್ನು ಅವರು ಮಾಡಬಹುದು. ಅಂತರ ಮಾಡಿದ್ರಂತೆ ನಿಮ್ಮ ಫ್ರೆಂಡೇ ಅಲ್ವಾ, ಆ ಥರ ಎಡವಟ್ಟು ಮಾಡಿದ್ರಂತೆ ನಿನ್ನ ಬಿಸ್ನೆಸ್ ಪಾರ್ಟ್ನರ್ ಅಲ್ವಾ, ಹಂಗೆ ನಿಂದು ಅದರಲ್ಲಿ ಪಾಲಿದೆಯಾ, ಅವ್ರು ಮಾಡಿದ ತಪ್ಪಿನಲ್ಲಿ ನಿಂದು ಪಾಲಿದೆಯಾ ಅನ್ನೋ ರೀತಿಯಲ್ಲಿ ನಿಮ್ಮ ಬಿಸ್ನೆಸ್ ಪಾರ್ಟ್ನರು, ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಬಾಳ ಸಂಗಾತಿ ಅವರು ಮಾಡಿದಂತಹ ತಪ್ಪಿನಲ್ಲಿ ಅವರಿಂದಾಗಿ ನೀವು ತಲೆ ತಗ್ಗಿಸುವಂತೆ ಆಗುವ ಸಾಧ್ಯತೆ ಜಾಸ್ತಿ ಇದೆ. ನಿಮಗೆ ತುಂಬ ಚೆನ್ನಾಗಿದ್ದಂಥ ನೀವು ಎಲ್ಲ ಚೆನ್ನಾಗಿ ನಡೀತಾ ಇದೆ, ಏಪ್ರಿಲಲ್ಲಿ ಸೂಪರ್ ಆಗಿದೆ ಅನ್ಕೊಂಡು ಎಲ್ಲ ಕರೆಕ್ಟಾಗಿ ಹೋಗ್ತಾ ಇರ್ತದೆ. ಇದೊಂಥರ ಸ್ಪೀಡ್ ಬ್ರೇಕರ್ ಅಂತಾರಲ್ಲ, ರಸ್ತೆಯಲ್ಲಿ ಹಂಪ್ಗಳಾಗ್ತಾರಲ್ಲ, ಆ ಥರ ನ್ಯಾಷನಲ್ ಹೈವೇಲಿ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಸಡನ್ನಾಗಿ ಹಂಪ್ ಹಾಕಿದಂಗೆ ಅವರು ಮಾಡುವಂಥ ಎಡವಟ್ಟಿಂದಾಗಿ ನೀವು ಒಂಥರ ನಿಮ್ಮ ರಭಸಕ್ಕೆ ಒಂದು ಇದಾಗ್ಬಿಡುತ್ತೇನೋ, ಸ್ಲೋ ಆಗಿಬಿಡುತ್ತೆ ನಿಮ್ಮ ರಭಸ. ಅಥವಾ ಅವ್ರಿಗೇನೋ ಸಮಸ್ಯೆಗಳು ಆಗಬಹುದು, ಅಂದರೆ ಅವರೇನೋ ಎಡವಟ್ಟು ಮಾಡ್ಕೊಂಡು ಅವ್ರಿಗೇನೋ ಆಕ್ಸಿಡೆಂಟ್ ಆಯಿತು, ಮತ್ತು ಅವ್ರಿಗೇನೋ ಸಮಸ್ಯೆ ಆಯಿತು, ಅವ್ರಿಗೇನೋ ಒಂದು ಇದಾಗುವ ಸಾಧ್ಯತೆಯೂ ಇದೆ. ಆವಾಗೂ ನಿಮ್ಮ ರಭಸ ಹಂಗೆ ಇರಲ್ವಲ್ಲ. ಈಗ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗೇನೋ ಸಮಸ್ಯೆ ಆಯಿತು, ನಿಮ್ಮ ಫ್ರೆಂಡ್ಗೇನೋ ಸಮಸ್ಯೆ ಆಯಿತು, ನಿಮ್ಮ ಬಾಳ ಸಂಗಾತಿಗೆ ಸಮಸ್ಯೆ ಆಯಿತು ಅಂತ ನೀವು ಇಲ್ಲಿ ನುಗ್ಗಿ ನೇರ್ಕೊಂಡು ಹೋಗೋಕ್ಕಾಗಲ್ಲ. ನೀವು ಅದೆಲ್ಲ ಸ್ಟಾಪ್ ಮಾಡಿ ಮತ್ತೆ ವಾಪಸ್ ಬಂದು ಏನಾಯ್ತು ಇವರಿಗೆ ಅಂತ ನೋಡಬೇಕಾಗತ್ತೆ. ಸೊ ಅದರಿಂದ ಇದೊಂಚೂರು ನಿಮಗೆ ಸಮಸ್ಯೆ ಆಗ್ಬೋದು. ಇನ್ನು ಕೆಲವರಿಗೆ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆಗೆ, ಸ್ನೇಹಿತರ ಜೊತೆಗೆ, ಬಾಳ ಸಂಗಾತಿ ಜೊತೆ ಜಗಳ ಮನಸ್ತಾಪಗಳು ಆಗ್ಬಿಡುತ್ತೆ. ಸಪ್ತಮದಲ್ಲಿ ಕುಜ ಶನಿ, ಸೊ 23ನೇ ತಾರೀಕು ತನಕ 24ನೇ ತಾರೀಕಿನ ತನಕ ಇದು ಕಂಟಿನ್ಯೂ ಇರುತ್ತೆ, ಆಯ್ತಲ್ವಾ. ಸೊ ಆದ್ದರಿಂದ ಅಂದರೆ ಮೊದಲ 3 ವಾರಗಳು ಅವರು ನೀವು ತಲೆ ತಗ್ಗಿಸುವಂಥ ಕೆಲಸ ಮಾಡೋದು, ನಿಮಗೆ ಅವಮಾನವಾಗುವ ಕೆಲಸ ಮಾಡೋದು, ಅಥವಾ ನೀವು ದುಃಖಿಸುವಂಥ ಕೆಲಸ ಮಾಡೋದು, ನೀವು ನುಗ್ಗಿ ನಡೀತಾ ಇರ್ಬೇಕಾದ್ರೆ ಒಂಥರ ಸ್ಪೀಡ್ ಬ್ರೇಕರ್ಸ್ ಥರ ನಿಮ್ಮ ಲೈಫಲ್ಲಿ ಏಪ್ರಿಲ್ ತಿಂಗಳ ನಿಮ್ಮ ಅದ್ಭುತವಾದ ಲೈಫ್ಗೆ ಒಂದು ಸ್ಪೀಡ್ ಬ್ರೇಕರ್ ಥರ ಕೆಲಸಗಳನ್ನು ಮಾಡಿಬಿಡ್ತಾರೆ. ಸೊ ಆದ್ದರಿಂದ ಸ್ವಲ್ಪ ಶನಿ ಕುಜನ ಆರಾಧನೆ ಮಾಡಿಕೊಂಡ್ರೆ ವಿಶೇಷ. ಹಾಗೂ ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಂಡು ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ವಿಶೇಷವಾಗಿ ನಾವು ಇದನ್ನು ಹೋಳಿ ಹುಣ್ಣಿಮೆ ದಿವಸ ಹೋಮವನ್ನು ಮಾಡ್ತಾ ಇದ್ದೀವಿ. ವಿಶೇಷ ಹೋಮಗಳನ್ನು ಮಾಡಿ ನಿಮಗೆ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಈ ಒಂದು ಸಪ್ತ ಚಕ್ರಗಳ ಒಂದು ವಿಶೇಷ ರತ್ನಗಳ ಒಂದು ಬ್ರಾಸ್ಲೆಟನ್ನು ಎಲ್ಲದನ್ನೂ ಸಹ ಕೊಡ್ತಾ ಇದ್ದೇವೆ. ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೇನೆ, ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ 2ನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಈ ಒಂದು ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನಿಮ್ಮ ಬಿಸ್ನೆಸ್ ವ್ಯವಹಾರಗಳಲ್ಲಿ ಲಾಸ್ ಆಗ್ತದೆ. ನೀವೇನಾದ್ರು ಸಿಂಹರಾಶಿಯವರಾಗಿದ್ದು ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಾದರೆ
ಲಾಭಾಧಿಪತಿಯಾದಂತಹ ಬುಧ ಗ್ರಹ 9ನೇ ತಾರೀಕಿನ ನಂತರ ನೀಚ ಸ್ಥಿತಿಗೆ ಹೋಗ್ತಾನೆ. ಆದ್ದರಿಂದ 9ನೇ ತಾರೀಕಿನ ನಂತರ ಸಿಂಹರಾಶಿಯ ಬಿಸ್ನೆಸ್ ಪರ್ಸನ್ಸ್ಗೆ ಲಾಸ್ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಇದು ಇದನ್ನು ನೀವು ಅವಾಯ್ಡ್ ಮಾಡಲೇಬೇಕು. ಯಾಕೆಂದರೆ ಉಳಿದಂತೆ ಎಲ್ಲ ಚೆನ್ನಾಗಿದ್ದು ಬಿಸ್ನೆಸ್ ಲಾಸ್ ಆಗೋಯಿತು ಅಂತಂದರೆ ಕೈಗೆ ಬಂತದ್ದು ಬಾಯಿಗೆ ಬರಲ್ಲ ಅನ್ನೋ ಥರ ಆಗ್ಬಿಟ್ರೆ ಕಷ್ಟ. ಸೊ ಅದರಿಂದ ನೀವು ಸಂತೋಷವಾಗಿದ್ದೀರಾ, ತುಂಬ ಚೆನ್ನಾಗಿದ್ದೀರಾ ಅಂದಾಗ ಇದೊಂದು ಪಾಯಿಂಟ್ ನಿಮಗೆ ಸಮಸ್ಯೆ ಕೊಡಬಾರ್ದು. ಆದ್ದರಿಂದ ದಯವಿಟ್ಟು ಹೇಳ್ತೇನೆ, ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಓದ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ. ಮನೆ ಹತ್ತಿರ ಎಲ್ಲರೂ ವಿಷ್ಣು ಸಂಬಂಧಿತ ದೇವಸ್ಥಾನ ಇದ್ದರೆ ಹೋಗಿ ಪ್ರದಕ್ಷಿಣ ನಮಸ್ಕಾರ ಮಾಡಿ, ತುಳಸಿಯಲ್ಲಿ ಅರ್ಚನೆ ಮಾಡಿಸಿ, ಏನಾಗುತ್ತೋ ಅದು ನೀವು ಮಾಡ್ತಾರೆ. ಇಲ್ಲ ಅಂದರೆ ಬಹಳ ಇಂಪಾರ್ಟೆಂಟಾಗಿ ನಾವು ಮಾಡುವಂಥ ಹೋಮ ಮಾರ್ಚಲ್ಲೇ ಮಾಡ್ತೀವಿ, ಏಪ್ರಿಲ್ ತಿಂಗಳು ನಿಮ್ಮೆಲ್ಲ ಸಮಸ್ಯೆಗಳ ಪರಿಹಾರಕ್ಕೆ. ಹಾಗೂ ಧಾರಣೆಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ, ಕೈಗೆ ಹಾಕ್ಕೊಳ್ಳೋಕೆ ಒಂದೊಳ್ಳೆ ಬ್ರೇಸ್ಲೆಟ್ ಎಲ್ಲ ಕೊಡ್ತಾ ಇದ್ದೀವಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಇವತ್ತಲ್ವ ಈ ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ ಆ ವಿಚಾರಗಳನ್ನು. ಒಳ್ಳೆಯದಾಗಲಿ. ನೆಕ್ಸ್ಟ್ 3ನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದ್ರೆ, ಬುಧ ಧನಾಧಿಪತಿ ಆಗ್ತಾನೆ. ಅವನು ಅಂದರೆ ಲಾಭಾಧಿಪತಿ ಬುಧ ಜೊತೆಗೆ ಧನಾಧಿಪತಿಯು ಬುಧನೇ. ಆದ್ದರಿಂದ ಏನಾಗ್ಬಿಡುತ್ತೆ, ಈ ಬುಧ ನೀಚತ್ವದಿಂದಾಗಿ ಸಿಂಹರಾಶಿಯವರಿಗೆ ಲಿಕ್ವಿಡ್ ಕ್ಯಾಶ್ ಕೈಯಲ್ಲಿ ಓಡಾಡೋದೇ ಇಲ್ಲ. ಎಲ್ಲ ಕಡೆ ಕ್ಯಾಶ್ ಕೊಡಿ ಅಂತ ಅನ್ನೋ ಥರ ಆಗ್ಬಿಡುತ್ತೆ. ಸೊ ಲಿಕ್ವಿಡ್ ಕ್ಯಾಶ್ ಇರಲ್ಲ. ಆಯ್ತಲ್ವ ಸರ್, UPI ಪೇಮೆಂಟ್ಸ್ ಮಾಡ್ಬಿಡ್ಬೋದಾ ಸರ್ ಆನ್ಲೈನಲ್ಲಿ? ಕ್ಯಾಶ್ ಇರಬೇಕಲ್ಲಪ್ಪ ಅಲ್ಲಿ, ಸೇವಿಂಗ್ಸಲ್ಲಿ SBI ಅಲ್ಲಿ ಇರಬೇಕಲ್ಲ. ಸೊ ಆ ಲಿಕ್ವಿಡ್ ಕ್ಯಾಶ್ ಹಣದ ಕೊರತೆ ಅಂದರೆ ಒಂದು ಆಸ್ತಿಯ ಸ್ವರೂಪದಲ್ಲೋ, ಒಂದು ಅವಕಾಶದ ಸ್ವರೂಪದಲ್ಲೋ, ಬಂಗಾರದ ಸ್ವರೂಪದಲ್ಲೋ, ಆಸ್ತಿ ಸ್ವರೂಪದಲ್ಲೋ ಯಾವುದರಲ್ಲಿ ಇರ್ಬೋದು ನೀವು. ಬಟ್ ಲಿಕ್ವಿಡ್ ಕ್ಯಾಶ್, ಹಣ ಕ್ಯಾಶ್ ಇನ್ ಹ್ಯಾಂಡ್, ಅದರ ಕೊರತೆ ಆಗುತ್ತೆ. ಕ್ಯಾಶ್ ಇನ್ ಹ್ಯಾಂಡಿನ ಕೊರತೆ ತೀರಾ ಜಾಸ್ತಿ ಆಗುತ್ತೆ. ಏನ್ರಿ ನೀವು ಇಷ್ಟೆಲ್ಲ ದೊಡ್ಡದು, ಇಷ್ಟೊಳ್ಳೆ ದೊಡ್ಡ ಅಧಿಕಾರ, ಇಷ್ಟೆಲ್ಲ ಇದೆ, ದುಡ್ಡಿಲ್ವಾ ಅನ್ನೋ ಥರ ಆಗ್ಬಿಡುತ್ತೆ. ಸುಳ್ಳು ಹೇಳ್ತೀರಾ ನೀವು? ನೀವು ಹೇಳಿದ್ರು ಕೂಡ ಯಾರು ನಂಬಲ್ಲ. ನಿಮಗೆ ಸಿಗುವ ಅವಕಾಶಗಳು, ನಿಮಗೆ ಸಿಗುವ ಅದ್ಭುತವಾದ ಅವಕಾಶಗಳು ಏಪ್ರಿಲ್ ತಿಂಗಳಲ್ಲಿ ನೀವು ಯಾವುದೋ ಎತ್ತರಕ್ಕೆ ಬೆಳೀತಾ ಇರ್ತೀರಾ. ಬಟ್ ಜೇಬಲ್ಲಿ ಕಾಸಿಲ್ಲ, ಅಕೌಂಟಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂತಂದಾಗ ಒಂದಕ್ಕೊಂದಕ್ಕೆ ಮ್ಯಾಚ್ ಆಗಲ್ಲ. ಜನಕ್ಕೆ ಸುಳ್ಳು ಹೇಳ್ತಾ ಇದ್ದೀರಾ ನೀವು ಅನ್ಕೊಂತಾರೆ. ಬಟ್ ಅದೇ ನಿಜ ಆಗಿರುತ್ತೆ. ನೀವು ಬಡವರಾಗ್ಬಿಡ್ತೀರಾ ಅಂತ ಹೇಳ್ತಾ ಇಲ್ಲ. ಲಿಕ್ವಿಡ್ ಕ್ಯಾಶ್ನ ಕೊರತೆ ತುಂಬ ಕಾಡುತ್ತೆ. ಸೊ ಲಿಕ್ವಿಡ್ ಕ್ಯಾಶು ಸ್ವಲ್ಪ ಆ ಟೈಮಲ್ಲಿ ಕೊರತೆ ಆಗದಂತೆ ನೀವು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಏಪ್ರಿಲ್ ತಿಂಗಳಲ್ಲಿ ದುಡ್ಡಿರಲ್ವಂತೆ, ಅದರಿಂದ ಸೇವಿಂಗ್ಸ್ ಮಾಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ SBI ಅಕೌಂಟಲ್ಲಿ ಕರೆಕ್ಟಾಗಿ ನೀವು ದುಡ್ಡು ಸೇವಿಂಗ್ಸ್ ಮಾಡ್ಕೊಂಡ್ರೆ ಏಪ್ರಿಲ್ ತಿಂಗಳ ಖರ್ಚುಗಳಿಗಾಗತ್ತೆ. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಯೋಚನೆ ಮಾಡ್ಕೊಳ್ಳಿ. ಅದಕ್ಕೆ ನಿಮ್ಗೆ ಆ ಥರ ಏನೂ ಸಮಸ್ಯೆ ಆಗಬಾರ್ದು ಅಂತಲೇ ನಾವು ವಿಶೇಷವಾಗಿ ಹೋಮಗಳನ್ನು ಮಾಡಿ ವಿಶೇಷ ಪ್ರಸಾದಗಳನ್ನು ಸಹ ಕೊಡ್ತಾ ಇದ್ದೀವಿ. ಶ್ವೇತಾರ್ಕ ರತ್ನಗಳು ಅಂತ ವಿಶೇಷವಾದಂತಹ ರತ್ನಗಳ ಒಂದು ಬ್ರಾಸ್ಲೆಟ್, ಅದ್ರ ಜೊತೆಗೆ ಸಪ್ತಚಕ್ರ ನಮ್ಮ ಶರೀರದ ಸಪ್ತಚಕ್ರಗಳ ಒಂದು ಇದು ಮಾಡುವಂತಹ ಪ್ಯೂರಿಫಿಕೇಶನ್ ಮಾಡುವ ಒಂದು ರತ್ನಗಳು. ವಿಡಿಯೋ ಎಂಡಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿದ್ದೇನೆ. ಸಂಕಲ್ಪ ಸೇವೆಗೆ ಕಡ್ಡಾಯವಾಗಿ ಈ ಹೆಸರನ್ನು ಕೊಟ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗಲಿ. ನೆಕ್ಸ್ಟ್ 4ನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, 9ನೇ ತಾರೀಕಿನ ನಂತರ ಅಂದ್ರೆ ಏಪ್ರಿಲ್ 9ನೇ ತಾರೀಕಿನ ನಂತರ ನಿಮ್ಮ ಫ್ಯಾಮಿಲಿ ಸಪೋರ್ಟ್ನ ನೀವು ಕಳ್ಕೊಂಡ್ಬಿಡ್ತೀರಾ. ಸರ್, ಪ್ರಪಂಚದವರೆಲ್ಲ ನನ್ನ ಹೊಗಳ್ತಾರೆ ಸರ್, ಹೊರಗಡೆ ಎಲ್ಲ ನೀನೇ ಇಂದ್ರ ನೀನೇ ಚಂದ್ರ ಅಂತೆ ಸರ್, ನಮ್ಮ ಫ್ಯಾಮಿಲಿಯವರೇ, ನಮ್ಮ ಕುಟುಂಬದವರೇ ನನಗೆ ಬೆಲೆ ಕೊಡಲ್ಲ ಸರ್, ನಮ್ಮ ಮನೇಲಿ ನನಗೆ ಬೆಲೆ ಇಲ್ಲ, ಹೊರಗಡೆ ಎಲ್ಲ ನನಗೆ ಒಳ್ಳೆ ಹೆಸರು, ಬಟ್ ಮನೇಲಿ ನನಗೇನು ಮಾಡಲ್ಲ. ಕೇಳಿದ್ರೆ ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತ ಹೇಳ್ತಾರೆ. ನಾನು ಇಷ್ಟೆಲ್ಲ ಮಾಡೋದು ಮನೆಗೆ ಅಲ್ವಾ, ಇವ್ರು ಯಾಕೆ ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ, ನನ್ನ ಫ್ಯಾಮಿಲಿ ಸಪೋರ್ಟೇ ನಂಗೆ ಸಿಗ್ತಾ ಇಲ್ಲ ಅನ್ನುವ ದುಃಖ ಏಪ್ರಿಲ್ 9ನೇ ತಾರೀಕಿಂದ ಶುರುವಾಗ್ಬಿಡುತ್ತೆ ನಿಮಗೆ. ಹೊರಗಡೆ ಎಲ್ಲ ರಾಜಮರ್ಯಾದೆ, ಮನೇಲಿ ಮಾತ್ರ ಅವಮಾನ ಅನ್ನೋ ಥರ, ನಿಮಗೆ ವ್ಯಾಲ್ಯೂನೇ ಕೊಡ್ತಾ ಇಲ್ಲ ಅನ್ನೋ ಥರ. ಸೊ ಈ ಏಪ್ರಿಲ್ 9ನೇ ತಾರೀಕು ನಂತರ ನಿಮಗೆ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಒದ್ದಾಡ್ತೀರಾ. ಇನ್ನು ಕೆಲವರಿಗೆ ಏನಾಗ್ಬಿಡುತ್ತೆ ಅಂದರೆ, ಫ್ಯಾಮಿಲಿ ಇಶ್ಯೂಸ್ ಇರುತ್ತಲ್ಲ, ಕುಟುಂಬದಲ್ಲಿ ಯಾರೊಬ್ಬರು ಮಾಡ್ಕೊಂಡಂತಹ ಸಮಸ್ಯೆಗಳು, ಇದನ್ನು ಸಾಲ್ವ್ ಮಾಡೋದ್ರಲ್ಲೇ ನಿಮ್ಮ ಟೈಮೆಲ್ಲ ಪಾಸ್ ಆಗಿಬಿಡುತ್ತೆ. ನಮ್ಮಲ್ಲೊಂದು ಗಾದೆ ಇದೆ, ಶುಭ ಮುಹೂರ್ತ ಅಲ್ಲ ಸಂಕಲ್ಪದಲ್ಲೇ ಕಳೆದ ಇವನು ಅಂತ. ಒಳ್ಳೆ ಶುಭ ಮುಹೂರ್ತ ಅಂತೆ, ಇವ್ರು ಕೂತ್ಕೊಂಡು ಸಂಕಲ್ಪ, ಅವ್ರದ್ದು ಹೆಸರು, ಅವ್ರ ಹೆಂಡತಿ ಹೆಸರು, ಮಕ್ಕಳ ಹೆಸರು, ಇವ್ರು ಸಂಕಲ್ಪ ಮುಗಿಯಷ್ಟಲ್ಲೇ ಒಳ್ಳೆ ಟೈಮೇ ಮುಗಿದೋಯ್ತು ಅಂತ. ಸೊ ಹಾಗೆ ಏನು ಏಪ್ರಿಲ್ ತಿಂಗಳಲ್ಲಿ ಅದ್ಭುತವಾದ ಶುಭ ಮುಹೂರ್ತ, ಒಳ್ಳೆ ಟೈಮ್ ಇದೆ ನಿಮಗೆ, ಒಳ್ಳೆ ಏಳಿಗೆ ಸಮಯ ಇದೆ. ಆ ಕಡೆ ಫೋಕಸ್ ಮಾಡೋಕ್ಕೆ ಕೊಡಲ್ಲ ಈ ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳು. ಅದನ್ನು ಸಾಲ್ವ್ ಮಾಡೋದ್ರಲ್ಲೇ ನಿಮಗೆ ಟೈಮೆಲ್ಲ ಮುಗಿದೋದ್ರೆ, ಅಲ್ಲಿ ಹೋಗಿ ನಿಮಗೆ ಅಧಿಕಾರ ಪ್ರಾಪ್ತಿ ಯೋಗ ಇದೆ, ನಿಮ್ಗೆ ಅದಿದೆ, ನಿಮಗೆ ಇದಿದೆ ಅಂತ ನಾವೇನು ಹೇಳ್ತಿದ್ವಿ, ಅಲ್ಲಿಗೆ ಹೋಗ್ಬೇಕಲ್ಲ, ನೀವು ಅದನ್ನು ತಗೊಳಕ್ಕೆ ಟೈಮ್ ಕೊಡಬೇಕಲ್ಲ. ನಿಮ್ಮ ಟೈಮೆಲ್ಲ ಬರೀ ಇವ್ರದ್ದು ಸುಧಾರಿಸೋದ್ರಲ್ಲೇ ಮುಗಿದೋಯ್ತು ಅಂದರೆ ಅಲ್ಲೆಲ್ಲಿ
ಹೇಳ್ತಿರ್ತಾರೆ, ಸಾರ್ ನನ್ನ ಹಣೆ ಬರಕ್ಕೆ ಇವ್ರನ್ನ ಸುಧಾರಿಸೋದ್ರಲ್ಲೇ ನನ್ನ ಜೀವನ ಎಲ್ಲ ಮುಗಿದೋಯ್ತು, ಹಾಳಾಗೋಯ್ತು ಅಂತ ಬೈಕಂತಾರಲ್ಲ, ಅದೇ ಥರ ಆಗ್ಬಿಡುತ್ತೆ. ಏಪ್ರಿಲ್ ತಿಂಗಳು ಸಿಂಹರಾಶಿಯವರಿಗೆ ಅದ್ಭುತವಾದ ಅವಕಾಶ ಕಣ್ಮುಂದೆ ಕಾಣ್ತಾ ಇದೆ, ಹೋಗಿ ತೊಗೊಬೇಕು. ಬಟ್ ಈ ಮನೆಯವರು ಮಾಡುವಂತಹ, ಅವರು ಮಾಡಿಕೊಳ್ಳುವ ಎಡವಟ್ಟುಗಳು, ಆ ತೂತುಗಳನ್ನೆಲ್ಲ ನೀವು ಮುಚ್ಚಿ ಸರಿ ಮಾಡಿ ಅವ್ರನ್ನೆಲ್ಲ ಭದ್ರಪಡಿಸಿ ಈ ಕಡೆ ಬರೋಷ್ಟಲ್ಲಿ ಟ್ರೈನ್ ಹೋಗ್ಬಿಟ್ಟಿರುತ್ತೆ, ಆಮೇಲೆ ಟಿಕೆಟ್ ತಗೊಂಡಿನ ಪ್ರಯೋಜನ ಅಂತ. ಸೊ ಆದ್ದರಿಂದ ಕುಟುಂಬದವರು ಒಂದು ಅವ್ರ ಸಪೋರ್ಟ್ ಇರಲ್ಲ, ಇಲ್ಲ ಅವ್ರು ಮಾಡಿಕೊಳ್ಳುವ ಎಡವಟ್ಟುಗಳನ್ನು ಸರಿ ಮಾಡೋದ್ರಲ್ಲೇ ಶುಭ ಕಾರ್ಯ ಎಲ್ಲ ಇದರಲ್ಲೇ ಮುಗಿದೋಯ್ತು ಅನ್ನೋ ಹಂಗೆ, ಒಳ್ಳೆ ಟೈಮಲ್ಲ ಇದರಲ್ಲೇ ಮುಗಿದೋಯ್ತು ಅಂತ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ. ಹಂಗಂತ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡದೇ ಇರಲಿಕ್ಕಾಗಲ್ಲ. ಬಟ್ ನೋಡಿ, ಅದನ್ನು ಎರಡನ್ನೂ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಹೇಳೋದು ನೋಡಿ, ನಾವು ಎಷ್ಟೇ ತಲೆ ಓಡಿಸಿದ್ರು ದೇವ್ರು ನಮ್ಮ ಬೆನ್ನಿಂದೆ ಇರಬೇಕು. ಒಂದು ಒಳ್ಳೆಯ ಅನುಗ್ರಹ, ದೈವಾನುಗ್ರಹ ನಮ್ಮ ಬೆನ್ನಿಗೆ ಇರಬೇಕಿಲ್ಲ ಅಂದರೆ ಆಗಲ್ಲ ಕೆಲಸಗಳು. ಅದಕ್ಕೋಸ್ಕರನೇ ನಾವು ಇಡೀ ಏಪ್ರಿಲ್ ತಿಂಗಳು ನಿಮಗೆ ಒಳ್ಳೆಯದಾಗಬೇಕು ಅಂತ ಮಾರ್ಚ್ನಲ್ಲೇ ಹೋಳಿ ಹುಣ್ಣಿಮೆಯ ದಿವಸ ಬಹಳ ಪವರ್ಫುಲ್ ಆಗಿರತಕ್ಕಂಥ ದಿನ ಅವತ್ತಿನ ದಿವಸವೇ ವಿಶೇಷವಾದ ದೇವತಾರಾಧನೆ, ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದೇವೆ. ನೀವು ಏನು ಚಿಂತನೆ ಮಾಡಿರ್ತೀರೋ ಅದನ್ನೇ ನಿಮಗೆ ಕೊಡುವಂತಹ ಚಿಂತಾಮಣಿ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೀವಿ. ಚಿಂತಾಮಣಿ ಗಣಪತಿ ಹೋಮ ಅಂದರೆ ನೀವು ಚಿಂತಿಸಿದ್ದೇ ಕೊಡ್ತಾನೆ ಅಂತ, ಅತಿ ಆಸೆ ಅಲ್ಲ, ದುರಾಸೆ ಅಲ್ಲ, ನೀವು ಆಸೆ ಪಟ್ಟಿದ್ರೆ ನಿಮಗೆ ಸಿಗೋ ಥರ ಮಾಡ್ತಾನೆ ಅಂತ ಚಿಂತಾಮಣಿ ಗಣಪತಿ ಹೋಮ. ಸೊ ಅದಕ್ಕೋಸ್ಕರವಾಗಿಯೇ ಈ ವಿಡಿಯೋ ಎಂಡಲ್ಲಿ ನೋಡಿ, ನಿಮಗೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೇನೆ. ಈ ಬ್ರಾಸ್ಲೆಟ್ ಬಗ್ಗೆ, ಅದರ ಒಂದು ವಿಶೇಷತೆ ಬಗ್ಗೆ ಎಲ್ಲ ತಿಳಿಸ್ತೇನೆ. ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆ ಒಳ್ಳೆಯದಾಗಲಿ. ನೆಕ್ಸ್ಟ್ 5ನೇ ಎಚ್ಚರಿಕೆ ಸಿಂಹರಾಶಿಯವರಿಗೆ ಏಪ್ರಿಲ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವೇನಾದರೂ ಆನ್ಲೈನ್ ಗೇಮ್ಸ್ ಆಡುವಂಥವ್ರಾಗಿದ್ದರೆ, ಆನ್ಲೈನ್ನಲ್ಲಿ ಇರುತ್ತಲ್ಲಪ್ಪ, ಇಸ್ಪೀಟ್ ಆಡ್ತಾರೆ, ಆನ್ಲೈನಲ್ಲಿ ಇಸ್ಪೀಟ್ ಆಡ್ತಾರೆ, ಆನ್ಲೈನಲ್ಲಿ ದುಡ್ಡು ಕಟ್ಬಿಟ್ಟು ಏನೇನೋ ಆಟಗಳು ಆಡ್ತಾರೆ ಆನ್ಲೈನ್ ಗೇಮ್ಸ್ ಅಂತ. ದಯವಿಟ್ಟು ಅದರಿಂದ ದೂರ ಇರಿ. ಆನ್ಲೈನ್ ಗೇಮ್ಸ್ಗಳು ನಿಮ್ಮ ಜೀವನವನ್ನು ಹಾಳು ಮಾಡಲಿದೆ. ಈ ಮದ್ಯಪಾನ, ಧೂಮ್ರಪಾನ, ಡ್ರಗ್ಸು ಅಥವಾ ಬೇರೆ ಏನೇನೋ ಚಟಗಳಿರುತ್ತಲ್ಲ, ಅದಕ್ಕಿನ್ನೂ 10 ಪಟ್ಟು ಡೇಂಜರು ಈ ಆನ್ಲೈನ್ ಗೇಮ್ಸು ಅಂತ ಹೇಳ್ಬೋದು. ಆಯ್ತಲ್ವಾ? ನೀನು ಕುಂಬಾರಂಗ್ ವರ್ಷ ದೊಣ್ಣೆಗೆ ನಿಮಿಷ ಅನ್ನೋ ರೀತಿಯಲ್ಲಿ ನಿಮ್ಮ ಕಷ್ಟಾರ್ಜಿತವನ್ನು ಈ ರೀತಿ ಖಾಲಿ ಮಾಡಿಬಿಡುತ್ತೆ ದುಡ್ಡೆಲ್ಲ. ಮಾನಸಿಕ ಅಸ್ವಸ್ಥ ಮಾಡಿಬಿಡ್ತದೆ ನಿಮ್ಮನ್ನು. ಸೊ ಆದ್ದರಿಂದ ಈ ಏಪ್ರಿಲ್ ತಿಂಗಳಲ್ಲಿ ದಯವಿಟ್ಟು ಅದು ಸ್ವಲ್ಪ ಜಾಸ್ತಿ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಸರ್ ಏನೋ ಮೇಯಿಂದ ಆಚೆಗೆ ಆಡ್ಬೋದಾ ಸರ್ ಅಂತಂದರೆ ಹಂಗಲ್ಲ, ಯಾವತ್ತೂ ಆ ಕಡೆ ಮುಖ ಹಾಕಬೇಡಿ, ಆಯಿತಾ? ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಸಹಜ ಸ್ವಾಭಾವಿಕವಾಗಿ ಆ ಕಡೆ ಜಾರ್ಕೊಳ್ಳೋ ಸಾಧ್ಯತೆ ಕಂಡು ಬರ್ತಾ ಇದೆ. ಆ ಕಡೆ ಹೋಗಬೇಡಿ, ಜೀವನದಲ್ಲೇ ಆ ಕಡೆ ಹೋಗಬೇಡಿ. ಆನ್ಲೈನ್ ಗೇಮ್ಸು ಅದು ಇದು ಅಂದ್ಕೊಂಡು ಹೋಗಬೇಡಿ, ಆಯಿತಾ? ಬೆಟ್ಟಿಂಗು, ಆನ್ಲೈನ್ ಗೇಮ್ಸು, ಮತ್ತೊಂದು ಇನ್ನೊಂದು ಅಂತ ಎಲ್ಲ ಕಾಣಿಸ್ತಾ ಇದೆ ಇಲ್ಲಿ. ಸಿಂಹರಾಶಿಯವರು ದುಡ್ಡನ್ನ ಹಾಳು ಮಾಡ್ಕೊತೀರಾ, ಜೀವನ ಹಾಳು ಮಾಡ್ಕೊಂಡ್ಬಿಡ್ತೀರಾ ಅದರಿಂದ ಬಿದ್ದು. ಅಷ್ಟೇ ಅಲ್ಲ, ನೀವು ದಯವಿಟ್ಟು ಪ್ರಯಾಣಗಳನ್ನು ಮಾಡಬೇಡಿ. ಮೊದಲ 3 ವಾರಗಳು, ಏಪ್ರಿಲ್ ತಿಂಗಳ ಮೊದಲ 3 ವಾರಗಳು ಸಿಂಹರಾಶಿಯವರು ಪ್ರಯಾಣಗಳು ಮಾಡಿದರೆ ಅಪಘಾತ ಯೋಗಗಳು ಜಾಸ್ತಿ ಕಂಡುಬರ್ತದೆ. ಅಥವಾ ವಿದೇಶ ಪ್ರಯಾಣಗಳು ಮಾಡಿದ್ರಂತೂ ಈ ವೀಸಾ ಪ್ರಾಬ್ಲಮ್ಮು, ಪಾಸ್ಪೋರ್ಟ್ ಪ್ರಾಬ್ಲಮ್ಮು, ಅಲ್ಲೇನೇನೋ ಎಡವಟ್ಟುಗಳು ಮಾಡಿಕೊಂಡು ವಾಪಸ್ ಬರೋಕ್ಕೂ ಆಗದೆ, ಅಲ್ಲೇ ಇರೋಕ್ಕೂ ಆಗದೆ ಚಿತ್ರ ವಿಚಿತ್ರ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಬಿಸಿ ತುಪ್ಪ ಆಗಿಬಿಡ್ತದೆ. ದೂರ ಪ್ರಯಾಣಗಳು ಮಾಡಲೇಬಿಡಿ ನನ್ನ ಪ್ರಕಾರ, ಆಯ್ತಲ್ವಾ ಸಿಂಹರಾಶಿಯವರು? ಅದಕ್ಕೋಸ್ಕರ ಈ ಎಲ್ಲ ಎಚ್ಚರಿಕೆಗಳನ್ನ ಗಮನಿಸಿ, ಹಾಗೂ ವಿಶೇಷ ಪರಿಹಾರ ಈಗ ಹೇಳ್ತೇನೆ, ಅದನ್ನು ಪಾಲಿಸಿ. ಆ ವಿಶೇಷ ಪರಿಹಾರ ಏನಪ್ಪ ಅಂತಂದರೆ, ವೀಕ್ಷಕರೇ, ಮಾರ್ಚ್ 25ನೇ ತಾರೀಕು ಹೋಳಿ ಹುಣ್ಣಿಮೆ. ಅವತ್ತು ಎಲ್ಲ ಬಣ್ಣಗಳನ್ನು ಎರಚಿಕೊಂಡು ಹೋಳಿ ಆಟ ಆಡ್ತಿರಲ್ಲ, ಅವತ್ತಿನ ದಿವಸ ಹುಣ್ಣಿಮೆ ಪರ್ವಕಾಲ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಕಷ್ಟಗಳ ಪರಿಹಾರಾರ್ಥವಾಗಿ ವಿಶೇಷವಾದಂಥ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ. ಯಾಕೆ ಅಂತಂದರೆ, ಆರೋಗ್ಯ ಬಾಧೆ ಇರಲಿ ಅಥವಾ ಬೇರೆ ಯಾವುದೇ ಬಾಧೆ ಇರಲಿ, ಆರ್ಥಿಕ ಕಷ್ಟ ಇರಲಿ, ಏನೇ ಇರಲಿ, ಅದು ಪರಿಹಾರವಾಗಬೇಕು ಅನ್ನುವಂಥದ್ದು ಉದ್ದೇಶ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಸಪ್ತಚಕ್ರಿ ಚಿಂತಾಮಣಿ ಮಹಾಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಚಿಂತಾಮಣಿ ಮಹಾಗಣಪತಿ ಹೋಮ ನಮ್ಮ ಯಾಗಶಾಲೆಯಲ್ಲಿ ಪ್ರಪ್ರಥಮವಾಗಿ, ಚಿಂತಾಮಣಿ ಅಂದರೆ ಏನು ಗೊತ್ತಾ? ನೀವು ಏನನ್ನು ಚಿಂತಿಸ್ತೀರೋ ಅದನ್ನು ಕೊಡ್ತಕ್ಕಂಥದ್ದು. ನೀವು ಅಂದ್ಕೊಂಡಿದ್ದು ಆಗ್ಬೇಕು ಕೆಲಸ ಅನ್ನೋ ಥರ. ಈಗ ನಮ್ಮ ಎಕ್ಸಾಮ್ಸ್ ಬಂತು, ವಿದ್ಯಾರ್ಥಿಗಳು ನಿಮ್ಮ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಎಕ್ಸಾಮ್ಸ್ ಚೆನ್ನಾಗಿ ಬರಿಬೇಕು ಅಂತ ಅಂದ್ಕೊಳ್ತೀರಾ. ಚಿಂತಾಮಣಿ ಗಣಪತಿ ಅನುಗ್ರಹ ಇದ್ದರೆ ಅವ್ರು ಚೆನ್ನಾಗಿ ಬರೀಲಿಕ್ಕೆ ಅನುಕೂಲವಾಗುತ್ತೆ. ಆರ್ಥಿಕವಾಗಿ ಏನೋ ಬಾಧೆ ಇದೆ, ಆ ಬಾಧೆ ಪರಿಹಾರವಾಗಬೇಕು. ಉದ್ಯೋಗ ಇಲ್ಲ, ಉದ್ಯೋಗ ಸಿಗಬೇಕು, ಪ್ರಮೋಷನ್ ಸಿಗಬೇಕು, ಟ್ರಾನ್ಸ್ಫರ್ಸ್, ಚಿಂತೆಗಳು, ತುಂಬ ಆಸೆಗಳಿರುತ್ತಲ್ಲ, ಆ ಮನುಷ್ಯನ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸುವಂತಹ ಮಹಾಗಣಪತಿಗೆ ಮಂತ್ರವನ್ನು ಚಿಂತಾಮಣಿ ಗಣಪತಿ ಮಂತ್ರ ಅಂತ ಕರಿತೇವೆ. ಆ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಹೋಳಿ ಹುಣ್ಣಿಮೆ ಮಾರ್ಚ್ 25ನೇ ತಾರೀಕು. ಅದರಲ್ಲಿ ವಿಶೇಷವಾಗಿ ನಾವು ಅಭಿಮಂತ್ರಣೆ ಮಾಡ್ತಾ ಇರತಕ್ಕಂಥದ್ದು ಈ ಸಪ್ತಚಕ್ರಿ
ಒಂದು ವಿಶೇಷವಾದಂಥ ಬ್ರಾಸ್ಲೆಟ್. ನಮ್ಮ ಶರೀರದಲ್ಲೇನು ಸಪ್ತಚಕ್ರಗಳಿರುತ್ತೆ, ಆ ಸಪ್ತಚಕ್ರಗಳನ್ನು ಎನರ್ಜೈಸ್ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಒಂದು 7 ವಿಧದ ರತ್ನಗಳನ್ನು ಇದರಲ್ಲಿ ಹಾಕಿದ್ದಾನೆ. ನಮ್ಮ ಶರೀರದಲ್ಲಿರ್ತಕ್ಕಂತಹ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಹಾಗೂ ಸಹಸ್ರಾರ, ಹೀಗೆ 7 ಚಕ್ರಗಳಿರುತ್ತೆ. ಈ 7 ಚಕ್ರಗಳು ನೀವೇನು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಮೂಲಾಧಾರ ಚಕ್ರ, ನಂತರದ್ದು ಸ್ವಾಧಿಷ್ಠಾನ ಚಕ್ರ, ನಂತರದ್ದು ಮಣಿಪುರ ಚಕ್ರ, ನಂತರದ್ದು ಅನಾಹತ ಚಕ್ರ, ನಂತರದ್ದು ವಿಶುದ್ಧ ಚಕ್ರ, ನಂತರದ್ದು ಆಜ್ಞಾ ಚಕ್ರ, ಕೊನೆಯದಾಗಿ ಸಹಸ್ರಾರ ಚಕ್ರ. ಈ ವಿಶೇಷವಾಗಿ ಈ ಏನು 7 ಚಕ್ರಗಳನ್ನು ನೀವೀಗ ನೋಡಿದ್ದೀರಾ, ಅದು ಮನುಷ್ಯನ ಶರೀರದಲ್ಲಿರ್ತಕ್ಕಂತಹ ಚಕ್ರಗಳು. ಅದನ್ನು ಕೆಲವಿಷ್ಟು ಬ್ಲಾಕ್ ಆಗಿರುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಬೇಕಾದ್ರೆ ಅದನ್ನು ಸರಿ ಮಾಡಬೇಕಾಗಿರ್ತದೆ. ಆ ಚಕ್ರಗಳನ್ನು ಸರಿ ಮಾಡ್ತಕ್ಕಂಥ ವಿಚಾರದಲ್ಲಿ ಈ ರತ್ನಗಳು ತುಂಬ ಕೆಲಸ ಮಾಡ್ತವೆ. ಆದ್ದರಿಂದ ಈ ಸಪ್ತ ಚಕ್ರಗಳಿಗೆ ನಿಮಗೆ ಅನುಕೂಲವಾಗೋ ರೀತಿಯಲ್ಲಿ 7 ವಿಧದ ರತ್ನಗಳನ್ನು ಹಾಕಿ, ಅದರ ಜೊತೆಗೆ ಶ್ವೇತಾರ್ಕ ರತ್ನಗಳು ಅನ್ನುವ ಒಂದು ಬಿಳಿಯ ಬಣ್ಣದ ರತ್ನಗಳನ್ನು ಸೇರಿಸಿ ನಾನೊಂದು ಬ್ರಾಸ್ಲೆಟ್ ಸಿದ್ಧಪಡಿಸಿದ್ದೇನೆ. ಈ ಬ್ರಾಸ್ಲೆಟ್ ಧಾರಣೆಯಿಂದ ನಿಮ್ಮ ಶರೀರದ ಎಲ್ಲ ಬಾಧೆಗಳು ಪರಿಹಾರವಾಗಬೇಕು, ನಿಮ್ಮ ಯೋಚನಾ ಶಕ್ತಿ ಇಂಪ್ರೂವೈಸ್ ಆಗಬೇಕು, ಆಯ್ತಲ್ವ, ತೀಕ್ಷ್ಣಗೊಳ್ಳಬೇಕು, ಒಳ್ಳೆಯ ಯೋಚನಾ ಶಕ್ತಿ, ಒಳ್ಳೆಯ ನಿದ್ರೆ, ಒಳ್ಳೆಯ ಆರೋಗ್ಯ, ಸಮಾಧಾನವಾದಂತಹ ಒಂದು ಚಿತ್ತ ಅಂದರೆ ಮನಸ್ಸು ತುಂಬ ಕೂಲ್ ಆ್ಯಂಡ್ ಕಾಮ್ ಆಗಿ ಇರಬೇಕು. ಇದೆಲ್ಲವುದನ್ನೂ ದೃಷ್ಟಿಯಲ್ಲಿಟ್ಟುಕೊಂಡು ಹಾಗೂ ನಿಮ್ಮ ಆರ್ಥಿಕತೆಯೂ ದೃಷ್ಟಿಯಲ್ಲಿಟ್ಟುಕೊಂಡು ಈ ಒಂದು ವಿಶೇಷವಾದಂತಹ ಬ್ರಾಸ್ಲೆಟನ್ನು ಸಿದ್ಧ ಮಾಡಿದ್ದೇನೆ. ಗಂಡಸರು ಹೆಂಗಸರು ಎಲ್ಲರೂ ಸಹ ಧಾರಣೆ ಮಾಡಿಕೊಳ್ಬಹುದು. ಅದರಲ್ಲೂ ವಿಶೇಷವಾಗಿ ಎಕ್ಸಾಮ್ಸ್ ಬರ್ತಾ ಇದೆ, ಮಕ್ಕಳು ಸಹ ಇದನ್ನು ಧಾರಣೆ ಮಾಡಿಕೊಂಡು ವಿದ್ಯೆಯನ್ನು ಓದಬೇಕಾದ್ರೆ ಸ್ವಲ್ಪ ಕೈಯಲ್ಲಿ ಇದ್ದಾಗ ಓದಿದ್ದು ಸರಿಯಾಗಿ ತಲೆಗೆ ಹತ್ಕೊಂಡು ರೆಕಾರ್ಡ್ ಆಗಿ ಕರೆಕ್ಟಾಗಿ ಕೂತ್ಕೋಬೇಕಲ್ಲ. ಸೊ ಆದ್ದರಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ, ಬರೀ ವಿದ್ಯಾರ್ಥಿಗಳಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಸಹ ಅನುಕೂಲವಾಗುವಂತಹ ಬ್ರಾಸ್ಲೆಟ್ ಆಗಿರುತ್ತೆ. ಸಪ್ತಚಕ್ರಗಳು ಇರತಕ್ಕಂಥ ವಿಶೇಷವಾದಂತಹ ಈ ಒಂದು ಬ್ರಾಸ್ಲೆಟನ್ನು 7 ವಿಧದ ರತ್ನಗಳಿರ್ತಕ್ಕಂತಹ ನಿಮ್ಮ ಶರೀರದ 7 ಚಕ್ರಗಳನ್ನು ಎನರ್ಜೈಸ್ ಮಾಡಿ ಓಪನ್ ಮಾಡಿ ನಿಮಗೆ ಅನುಕೂಲ ಮಾಡಿಕೊಡುವ ಶಕ್ತಿ ಇರತಕ್ಕಂಥ ಈ ಒಂದು ವಿಶೇಷವಾದ ಬ್ರೇಟ್. ಇದರ ಜೊತೆಗೆ 8ನೇದಾಗಿ ನಾವು ಶ್ವೇತಾರ್ಕ ರತ್ನಗಳನ್ನು ಸಹ ಸೇರಿಸಿದ್ದೇವೆ. ಈ ಒಂದು ವಿಶೇಷವಾದಂತಹ ಮಾಲೆಯನ್ನು ಅಂದರೆ ಬ್ರಾಸ್ಲೆಟನ್ನು ನಾವು ಚಿಂತಾಮಣಿ ಗಣಪತಿ ಹೋಮದಲ್ಲಿ, ಅದರ ಜೊತೆಗೆ ನೀಲ ಸರಸ್ವತಿ ಹೋಮ ಅಂತ, ನೀಲ ಸರಸ್ವತಿ ಮಂತ್ರ ಅಂತ ಬರುತ್ತೆ. ನಿಮೀಗ ಎಕ್ಸಾಮ್ಸ್ ಹತ್ರ ಬಂದಿರೋದರಿಂದಾಗಿ ಸರಸ್ವತಿ ದೇವಿಯ ಆರಾಧನೆ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ನೀಲ ಸರಸ್ವತಿ ಹೋಮವನ್ನು ಮಾಡಿ ಅದರಲ್ಲೂ ಸಹ ಇದು ಎನರ್ಜೈಸ್ ಆಗುತ್ತೆ. ಸಪ್ತಚಕ್ರಿ ಚಿಂತಾಮಣಿ ಗಣಪತಿ ಹೋಮ ಜೊತೆಗೆ ನೀಲ ಸರಸ್ವತಿ ಹೋಮ, ಅದರ ಜೊತೆಗೆ ನಾಗದೇವತಾರಾಧನೆಯನ್ನು ಮಾಡಿದಾಗ ಇನ್ನು ವಿಶೇಷವಾಗಿ ಇದರ ಏಕೆಂದರೆ ನಾಗನಿಗೆ ಹಾಗೂ ನಿಮ್ಮ ಈ ಚಕ್ರಗಳಿಗೆ ಬಹಳ ಅನ್ಯೋನ್ಯ ಸಂಬಂಧಗಳಿದೆ. ಸೊ ಆದ್ದರಿಂದ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮದಲ್ಲೂ ಸಹ ಈ ಬ್ರಾಸ್ಲೆಟ್ ಎನರ್ಜೈಸ್ ಆಗುತ್ತೆ. ಅಷ್ಟೇ ಅಲ್ಲ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲೆಲ್ಲ ಈ ಬ್ರಾಸ್ಲೆಟ್ ಎನರ್ಜೈಸ್ ಮಾಡಿ ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. 25 ಮಾರ್ಚ್ 25ನೇ ತಾರೀಕು ಹೋಳಿ ಹುಣ್ಣಿಮೆಯ ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಈ ವಿಶೇಷವಾದಂತಹ ಸಪ್ತಚಕ್ರಗಳ ಒಂದು ಬ್ರಾಸ್ಲೆಟನ್ನು ನಿಮಗೆ ಕಳಿಸ್ಕೊಡ್ತೇವೆ. ಧಾರಣೆ ಮಾಡ್ಕೊಳ್ಳೋಕ್ಕೆ ಜಸ್ಟ್ ಕೈಯಲ್ಲಿ ಹಾಕ್ಕೊಂಡ್ರಾಯಿತು. ಲೆಫ್ಟ್ ಹ್ಯಾಂಡಲ್ಲೂ ಹಾಕ್ಕೋಬಹುದು, ರೈಟ್ ಹ್ಯಾಂಡಲ್ಲೂ ಹಾಕ್ಕೋಬಹುದು. ನಿಮ್ಮ ಒಂದು ವಿಶೇಷವಾದಂತಹ ಶರೀರದಲ್ಲಿ ಏನು ಬ್ಲಾಕೇಜಸ್ಗಳಾಗಿರುತ್ತೆ, ಈ ಒಂದು ನಾನು ಹೇಳ್ತಿರೋದು ನಿಮ್ಮ ಆರಾ ಬ್ಲಾಕೇಜಸ್ಗಳೇನಾಗುತ್ತೆ, ಸೂಕ್ಷ್ಮ ಶರೀರ ಅದೇನು ಬ್ಲಾಕ್ ಆಗಿರುತ್ತೆ ಅದನ್ನೆಲ್ಲ ಓಪನ್ ಮಾಡಿಕೊಂಡು ಸ್ವಲ್ಪ ಅನುಕೂಲ ಮಾಡೋಕ್ಕೆ ನಿಮಗೆ ಇದೊಂದು ವಿಶೇಷವಾಗಿ ಶಕ್ತಿಯುತವಾಗಿ ಕೆಲಸ ಮಾಡ್ತದೆ ಅಂತ ಆಯ್ತಲ್ವಾ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಒಂದು ಬ್ರಾಸ್ಲೆಟ್ 7 ವಿಧದ ಉಪರತ್ನಗಳು, 8ನೇದಾಗಿ
ನಾವು ಶ್ವೇತಾರ್ಕ ರತ್ನಗಳು ಇದನ್ನೆಲ್ಲ ಇರ್ತಕ್ಕಂಥ ಒಂದು ವಿಶೇಷವಾದ ಬ್ರೇಸ್ಲೆಟನ್ನು ನಿಮಗೆ ನಿತ್ಯ ಧಾರಣೆಗೋಸ್ಕರವಾಗಿ ನಾವು ಕೊಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.